ಪೋಸ್ಟ್ ಆಫೀಸ್ನಲ್ಲಿ ಹಲವಾರು ಉಳಿತಾಯ ಯೋಜನೆಗಳಿವೆ. ಅದರಲ್ಲಿ ನ್ಯಾಷನಲ್ ಸೇವಿಂಗ್ಸ್ ಟೈಮ್ ಡೆಪಾಸಿಟ್ ಟಿಡಿಯು ಕೂಡ ಒಂದು. ಟಿಡಿಯ ಬಗ್ಗೆ ನೀವು ಕೂಡ ಪ್ರಶ್ನೆಯನ್ನ ಕೇಳಿದ್ರಿ. ಹಾಗಾದರೆ ಟೈಮ್ ಡೆಪಾಸಿಟ್ ಅಂದರೆ ಏನು? ಯಾರು ಮತ್ತು ಎಷ್ಟು ಹಣ ಟೈಮ್ ಡೆಪಾಸಿಟ್ನಲ್ಲಿ ಇನ್ವೆಸ್ಟ್ ಮಾಡಬಹುದು? ಎಷ್ಟು % ಇಂಟ್ರೆಸ್ಟ್ ಸಿಗುತ್ತದೆ? ಎಷ್ಟು ವರ್ಷಗಳ ತನಕ ಡೆಪಾಸಿಟ್ ಮಾಡಬೇಕು? ಹಾಗೆ ಎಷ್ಟು ಬಾರಿ ಅಕೌಂಟ್ ಓಪನ್ ಮಾಡಬಹುದು? ಹೀಗೆ ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳಿರಬಹುದು. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ಸಿಗಲಿದೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಪೋಸ್ಟ್ ಆಫೀಸ್ ಟಿಡಿಯಲ್ಲಿ ಹಣವನ್ನು ಸೇಫ್ ಮತ್ತು ಗ್ಯಾರಂಟಿ ರಿಟರ್ನ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ನ ಇನ್ನೊಂದು ಹೆಸರೇ ಟೈಮ್ ಡೆಪಾಸಿಟ್. ಪೋಸ್ಟ್ ಆಫೀಸ್ನಲ್ಲಿ 4 ರೀತಿಯಾದ ಟೈಮ್ ಡೆಪಾಸಿಟ್ ಟೆನ್ಯೂರ್ಗಳನ್ನು ನೋಡಬಹುದು. 1, 2, 3 ಮತ್ತು 5 ವರ್ಷದ ಟಿಡಿ ಅಕೌಂಟ್ಗಳು. ಟೈಮ್ ಡೆಪಾಸಿಟ್ನಲ್ಲಿ ಲಂಸಮ್ ಅಮೌಂಟ್ ಡೆಪಾಸಿಟ್ ಮಾಡುತ್ತೀರಾ. ಡೆಪಾಸಿಟ್ ಮಾಡಿದ ಹಣಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಇಲ್ಲಿ ಕ್ವಾರ್ಟರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. 3 ತಿಂಗಳಿಗೊಮ್ಮೆ ಕಾಂಪೌಂಡಿಂಗ್ ಮಾಡಲಾಗುತ್ತದೆ. ಅಂದರೆ ಬಡ್ಡಿಯ ಮೇಲೆ ಬಡ್ಡಿಯನ್ನು ಲೆಕ್ಕ ಹಾಕಲಾಗುತ್ತದೆ ಮತ್ತು ವರ್ಷದ ಕೊನೆಯಲ್ಲಿ ಗಳಿಸಿದ ಬಡ್ಡಿಯನ್ನು ಪಡೆಯಬಹುದು. 1000 ರೂಪಾಯಿ ಡೆಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಬೇಕು. ಇಲ್ಲಿ ಯಾವುದೇ ಮ್ಯಾಕ್ಸಿಮಮ್ ಲಿಮಿಟ್ ಇರುವುದಿಲ್ಲ. ನೀವು ಎಷ್ಟು ಬೇಕಾದರೂ ಹಣವನ್ನು ಡೆಪಾಸಿಟ್ ಮಾಡಬಹುದು. ಪೋಸ್ಟ್ ಆಫೀಸ್ ಟಿಡಿ ಅಕೌಂಟನ್ನು ನೀವು ಎಷ್ಟು ಬಾರಿಯಾದರೂ ಓಪನ್ ಮಾಡಬಹುದು. ನೀವು ಈಗಾಗಲೇ ಟಿಡಿಯಲ್ಲಿ ಡೆಪಾಸಿಟ್ ಮಾಡಿದ್ದರೂ ಕೂಡ ಮತ್ತೆ ಟಿಡಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಎಂದಿದ್ದಲ್ಲಿ ನೀವು ಮತ್ತೆ ಹೊಸ ಅಕೌಂಟ್ ಓಪನ್ ಮಾಡಬಹುದು. ಆದರೆ ಮಿನಿಮಮ್ 1000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಇರುವುದಿಲ್ಲ. ನೀವು ಎಷ್ಟು ಬೇಕಾದರೂ ಹಣವನ್ನು ಡೆಪಾಸಿಟ್ ಮಾಡಬಹುದು. ಡೆಪಾಸಿಟ್ ಮಾಡಿದ ಹಣಕ್ಕೆ ಕ್ವಾರ್ಟರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಹಾಗಾದರೆ ಪೋಸ್ಟ್ ಆಫೀಸ್ನಲ್ಲಿ FD ಅಥವಾ TD ಅಕೌಂಟ್ನಲ್ಲಿ ಯಾರೆಲ್ಲ ಓಪನ್ ಮಾಡಬಹುದು? 18 ವರ್ಷ ಮೇಲ್ಪಟ್ಟ ಭಾರತೀಯ ನಾಗರಿಕರು ಸಿಂಗಲ್ ಅಥವಾ ಜಾಯಿಂಟ್ ಅಕೌಂಟ್ನಲ್ಲಿ ಓಪನ್ ಮಾಡಬಹುದು. ಇನ್ನು 18 ವರ್ಷ ಕೆಳಗೆ ಇರುವವರು ತಮ್ಮ ಪೋಷಕರ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಬಹುದು. ಸಿಂಗಲ್ ಅಕೌಂಟ್ ಅಂದರೆ ಒಬ್ಬ ವ್ಯಕ್ತಿ ಮಾತ್ರ ಅಕೌಂಟ್ ಓಪನ್ ಮಾಡುವುದು. ಜಾಯಿಂಟ್ ಅಕೌಂಟ್ ಅಂದರೆ 2 ಅಥವಾ 3 ಜೊತೆ ಸೇರಿ ಅಕೌಂಟ್ ಓಪನ್ ಮಾಡುವುದು. ಪೋಸ್ಟ್ ಆಫೀಸ್ನಲ್ಲಿ ಕೇವಲ 5 ವರ್ಷದ ಟಿಡಿಯಲ್ಲಿ ಮಾತ್ರ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಪಡೆಯಬಹುದು. ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದ ತನಕ ಟ್ಯಾಕ್ಸ್ ಡಿಡಕ್ಷನ್ ಪಡೆಯಬಹುದು. ಟ್ಯಾಕ್ಸ್ ಬೆನಿಫಿಟ್ ಕೇವಲ 5 ವರ್ಷದ ಟಿಡಿ ಅಕೌಂಟ್ನಲ್ಲಿ ಮಾತ್ರ ಪಡೆಯಬಹುದಾಗಿರುತ್ತದೆ. ಹಾಗಾಗಿ ಟ್ಯಾಕ್ಸ್ ಡಿಡಕ್ಷನ್ ಪಡೆಯಲು FD ಅಥವಾ TD ಅಕೌಂಟ್ ಓಪನ್ ಮಾಡಿದ್ದಲ್ಲಿ 5 ವರ್ಷದ TD ಅಕೌಂಟ್ ಓಪನ್ ಮಾಡಬೇಕು. ಅಕೌಂಟ್ ಓಪನ್ ಮಾಡಿದ ನಂತರ ಹಣದ ಅವಶ್ಯಕತೆ ಬರಬಹುದು. ಅಂತಹ ಸಂದರ್ಭದಲ್ಲಿ ಡೆಪಾಸಿಟ್ ಮಾಡಿದ ಹಣ ಹಿಂಪಡೆಯಬಹುದೇ? ಅಕೌಂಟ್ ಓಪನ್ ಮಾಡಿದ ನಂತರ 6 ತಿಂಗಳ ಒಳಗಾಗಿ ಅಕೌಂಟ್ ಕ್ಲೋಸ್ ಮಾಡಲು ಸಾಧ್ಯವಲ್ಲ. ಉದಾಹರಣೆಗೆ ನೀವು 5 ವರ್ಷದ TD ಅಕೌಂಟ್ ಓಪನ್ ಮಾಡಿರುತ್ತೀರಾ. 6 ತಿಂಗಳ ಒಳಗಾಗಿ ಅಕೌಂಟ್ ಕ್ಲೋಸ್ ಮಾಡಲು ಅವಕಾಶವಿಲ್ಲ. 6 ತಿಂಗಳಿನಿಂದ 1 ವರ್ಷದ ಒಳಗಾಗಿ ಅಕೌಂಟ್ ಕ್ಲೋಸ್ ಮಾಡಿದ ಸಂದರ್ಭದಲ್ಲಿ TD ಅಕೌಂಟಿಗೆ ಸಿಗುವ ಇಂಟ್ರೆಸ್ಟ್ನ ಬದಲು ಸೇವಿಂಗ್ ಅಕೌಂಟ್ನ 4% ಬಡ್ಡಿ ಕ್ಯಾಲ್ಕುಲೇಟ್ ಆಗುತ್ತದೆ. 2, 3 ಹಾಗೆ 5 ವರ್ಷದ TD ಅಕೌಂಟನ್ನು 1 ವರ್ಷದ ನಂತರ ಕ್ಲೋಸ್ ಮಾಡಲು ಬಯಸಿದರೆ 2% ಇಂಟ್ರೆಸ್ಟ್ ರೇಟನ್ನು ಕಡಿತಗೊಳಿಸಲಾಗುತ್ತದೆ. ಉದಾಹರಣೆಗೆ ನೀವು 3 ವರ್ಷದ TD ಅಕೌಂಟ್ ಓಪನ್ ಮಾಡಿರುತ್ತೀರಾ. 3 ವರ್ಷದ TDಗೆ 7.1% ಇಂಟ್ರೆಸ್ಟ್ ಲೆಕ್ಕ ಹಾಕಲಾಗುತ್ತದೆ. TD ಅಕೌಂಟ್ ಓಪನ್ ಮಾಡಿದ 2 ವರ್ಷದ ನಂತರ ಅಕೌಂಟ್ ಕ್ಲೋಸ್ ಮಾಡಲು ಬಯಸಿದಾಗ ಇಂಟ್ರೆಸ್ಟ್ನಿಂದ 2% ಕಡಿತಗೊಳಿಸಿ 5.1% ಇಂಟ್ರೆಸ್ಟ್ ಲೆಕ್ಕ ಹಾಕಲಾಗುತ್ತದೆ. ಪೋಸ್ಟ್ ಆಫೀಸ್ನಲ್ಲಿ FD ಅಥವಾ TD ಅಕೌಂಟನ್ನು ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಅಂದರೆ ಅಕೌಂಟ್ ಓಪನ್ ಮಾಡುವಾಗ ನಿರ್ಧರಿಸಿದ ಅವಧಿಯನ್ನು ಅಕೌಂಟ್ ಮೆಚುರಿಟಿಯ ನಂತರ ಮತ್ತೊಂದು ಅವಧಿಗೆ ವಿಸ್ತರಣೆ ಮಾಡುವುದು. 1 ವರ್ಷದ FDA ಮಾಡಿಸಿದ್ದಲ್ಲಿ ಮತ್ತೆ 6 ತಿಂಗಳಿಗೆ ವಿಸ್ತರಿಸಬಹುದು. 2 ವರ್ಷದ TDಯನ್ನು ನಂತರದ 12 ತಿಂಗಳಿಗೆ ಹಾಗೆ 3 ಮತ್ತು 5 ವರ್ಷದ FDಯನ್ನು 18 ತಿಂಗಳಿಗೆ ವಿಸ್ತರಿಸಬಹುದು. ನೀವು ಅಕೌಂಟ್ ವಿಸ್ತರಿಸುವ ದಿನದಂದು ಯಾವ ಇಂಟ್ರೆಸ್ಟ್ ರೇಟ್ ಇದೆ ಆ ಇಂಟ್ರೆಸ್ಟ್ ರೇಟನ್ನು ನಂತರದ ದಿನಗಳಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಪೋಸ್ಟ್ ಆಫೀಸ್ FDಯ ಇನ್ನೊಂದು ಪ್ರಮುಖ ಅಡ್ವಾಂಟೇಜ್ ಅಂದರೆ ನೀವು FD ಅಕೌಂಟನ್ನು ಗಿರವಿ ಇಟ್ಟು ಬ್ಯಾಂಕ್ನಲ್ಲಿ ಸಾಲ ಪಡೆಯಬಹುದು. ಸಾಲ ಪಡೆಯುವಾಗ ನಿಮ್ಮ ಬಳಿ ಕೊಲ್ಯಾಟ್ರಲ್ ಇಡಲು ಏನೂ ಇಲ್ಲದ ಸಂದರ್ಭದಲ್ಲಿ TD ಅಕೌಂಟನ್ನು ಗಿರವಿ ಇಟ್ಟು ಸಾಲ ಪಡೆಯಬಹುದು. ನೀವು ಸಾಲ ಪಡೆದ ನಂತರ ಸಾಲವನ್ನು ಮರುಪಾವತಿ ಮಾಡಿದಲ್ಲಿ TD ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಿದ ಹಣ ಇಂಟ್ರೆಸ್ಟ್ನೊಂದಿಗೆ ಹಿಂಪಡೆಯಬಹುದು. ಒಂದು ವೇಳೆ ನೀವು ಸಾಲ ಪಡೆದು ಮರುಪಾವತಿ ಮಾಡದಿದ್ದಲ್ಲಿ ಬ್ಯಾಂಕ್ FDಯನ್ನು ಬ್ರೇಕ್ ಮಾಡಿಕೊಂಡು FD ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಿದ ಪೂರ್ತಿ ಹಣ ತೆಗೆದುಕೊಳ್ಳುವ ಅಥಾರಿಟಿ ಬ್ಯಾಂಕಿಗೆ ಇರುತ್ತದೆ. ಈ ರೀತಿಯಾಗಿ ಬ್ಯಾಂಕ್ ಸಾಲವನ್ನು ರಿಕವರಿ ಮಾಡಿಕೊಳ್ಳುತ್ತದೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ TDಯ ಮೇಲೆ ಸಿಗಬಹುದಾದಂಥ ಇಂಟ್ರೆಸ್ಟ್ ರೇಟ್ ಎಷ್ಟು? 1 ವರ್ಷದ TDಗೆ 6.9% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ. ಹಾಗೆ ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಕೂಡ ಮಾಡಲಾಗುತ್ತದೆ. 2 ವರ್ಷದ TDಗೆ 7% ಇಂಟ್ರೆಸ್ಟ್, 3 ವರ್ಷದ TDಗೆ 7.1% ಇಂಟ್ರೆಸ್ಟ್ ಮತ್ತು 5 ವರ್ಷದ TDಗೆ 7.5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ.
ಉದಾಹರಣೆಗೆ ನೀವು 10,000 ಹಣವನ್ನು 5 ವರ್ಷದ TD ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡಿದಾಗ 7.5% ಇಂಟ್ರೆಸ್ಟ್ನಲ್ಲಿ 14,499 ರೂಪಾಯಿಯನ್ನು 5 ವರ್ಷದಲ್ಲಿ ಪಡೆಯಬಹುದು. 7.5% ಕ್ವಾರ್ಟರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ 4,499 ರೂಪಾಯಿ ಬಡ್ಡಿ ಗಳಿಸುತ್ತೀರಾ. ಅದೇ ರೀತಿ ನೀವು 1 ಲಕ್ಷ ಹಣವನ್ನು 5 ವರ್ಷದ FDಯಲ್ಲಿ ಡೆಪಾಸಿಟ್ ಮಾಡಿದಾಗ 44,995 ರೂಪಾಯಿ ಇಂಟ್ರೆಸ್ಟ್ ಗಳಿಸಬಹುದು. ಇದಿಷ್ಟು ಪೋಸ್ಟ್ ಆಫೀಸ್ನಲ್ಲಿ FD ಅಥವಾ TD ಅಕೌಂಟ್ನ ಬಗ್ಗೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.